Hello everyone, once again welcome to e-learning Department of Collegiate Education. Okay, this is Mamta, Assistant Professor in Department of Commerce. Okay, what shall we learn in this video? Today in this video you are going to learn about what are the disadvantages or what are the problems associated with the inadequate working capital. Okay, in the previous video we understood what are the problems associated with the excess working capital. We all know that excess working capital and inadequate working capital both are the problems. Okay, every organization has to maintain adequate working capital. Let us understood one by one what are the problems, disadvantages or dangers of inadequate working capital. Firstly, inadequate working capital. When a concern fails to meet its day-to-day financial commitments due to inadequate working capital, there is a danger of the firm losing its reputation. ಓಕೆ, ಇದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವು ಯಾರ ಹತ್ರನಾದರೂ ಏನಾದರೂ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ಅಂದರೆ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಆ ಕಮಿಟ್ಮೆಂಟ್ನ ಹೇಳಿದ ಟೈಮ್ಗೆ ನಾವು ರೀಪೇ ಮಾಡಿದ್ವಿ, ಹೇಳಿದ ಟೈಮ್ಗೆ ಆ ಕಮಿಟ್ಮೆಂಟ್ನ ಫುಲ್ಫಿಲ್ ಮಾಡಿದ್ವಿ ಅಂದರೆ ನಮ್ಮ ರೆಪ್ಯುಟೇಷನು ಚೆನ್ನಾಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ಥರನೇ ಬಿಸ್ನೆಸ್ಸಲ್ಲೂ ಅಷ್ಟೇ ಪ್ರತಿದಿನವೂ ಒಂದಲ್ಲ ಒಂದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸು ಇದ್ದೇ ಇರುತ್ತೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ. ಫಾರ್ ಎಕ್ಸಾಂಪಲ್, ವೇಜಸ್ನ ಪೇ ಮಾಡಬೇಕಾಗತ್ತೆ, ಸ್ಯಾಲ್ರಿ ಪೇ ಮಾಡಬೇಕಾಗತ್ತೆ, ರಾ ಮೆಟೀರಿಯಲ್ಸ್ನ ತರಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕಾಗತ್ತೆ, ಮೆಷಿನರೀಸ್ಗೆ ಏನಾದರೂ ರಿಪೇರ್ಸ್ ಇದ್ದರೆ ಮಾಡಿಸ್ಬೇಕಾಗತ್ತೆ. ಈ ಥರ ಪ್ರತಿದಿನ ಒಂದಲ್ಲ ಒಂದು ಎಕ್ಸ್ಪೆನ್ಸಸ್ ಅಥವಾ ಕಮಿಟ್ಮೆಂಟ್ಸು ಇದ್ದೇ ಇರುತ್ತೆ. ಎಲ್ಲ ಕಮಿಟ್ಮೆಂಟ್ಸ್ನು ಮೀಟ್ ಮಾಡೋದಕ್ಕೆ ನಮಗೇನು ಬೇಕು? ಡೈಲಿ ಕ್ಯಾಶ್ ಅಥವಾ ಕ್ಯಾಪಿಟಲ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇದ್ದೇ ಇರುತ್ತೆ. ಈ ಥರ ನಾವು ಡೈಲಿ ವರ್ಕಿಂಗ್ ಕ್ಯಾಪಿಟಲ್ನ ಮೀಟ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದರೆ ಏನಾಗುತ್ತೆ? ಅಂಥ ಕಂಪನಿದು ರೆಪ್ಯುಟೇಷನ್ನು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಅದರಿಂದ ಗುಡ್ ವಿಲ್ಲೂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್, inadequate working capital makes it difficult for the firm to execute the operating plans to achieve the profit target. ಪ್ರತಿಯೊಂದು ಆರ್ಗನೈಸೇಷನ್ನು ಇನಿಷಿಯಲ್ ಸ್ಟೇಜಸ್ನಲ್ಲೇ ಪ್ಲ್ಯಾನ್ ಮಾಡಿರುತ್ತೆ. ಪ್ಲ್ಯಾನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಓಕೆ, ಪ್ಲ್ಯಾನ್ ಮಾಡುವಾಗ ನಾವೇನು ಮಾಡಿರ್ತೀವಿ? ಫ್ಯೂಚರ್ನಲ್ಲಿ ಇಷ್ಟು ಪ್ರೊಡಕ್ಷನ್ ಆಗುತ್ತೆ, ಇಷ್ಟು ಪ್ರಾಫಿಟ್, ಇಷ್ಟು ಸೇಲ್ಸ್ ಮಾಡ್ತೀವಿ, ಇಷ್ಟು ಪ್ರಾಫಿಟ್ನ ಅರ್ನ್ ಮಾಡ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ. ನಾವು ಅಂದ್ಕೊಂಡಷ್ಟು ಪ್ಲ್ಯಾನ್ನ ಅಚೀವ್ ಮಾಡಬೇಕು, ನಾವು ಅಂದ್ಕೊಂಡಿದ್ದ ಆಬ್ಜೆಕ್ಟಿವ್ನ ಅಥವಾ ಗೋಲ್ನ ನಾವು ಫುಲ್ಫಿಲ್ ಮಾಡಬೇಕು ಅಂದರೆ ಏನಾಗಬೇಕು? ಕರೆಕ್ಟಾಗಿ ರೆಗ್ಯುಲರ್ ಸಪ್ಲೈ ಆಫ್ ಕ್ಯಾಪಿಟಲ್ ಈಸ್ ವೆರಿ ಎಸೆನ್ಷಿಯಲ್ ಅಲ್ವಾ? ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ದೀವೋ ಅದು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಹತ್ರ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್, ಡಿಫಿಕಲ್ಟ್ ಟು ಮೀಟ್ ದ ಕಸ್ಟಮರ್ಸ್ ಡಿಮ್ಯಾಂಡ್ ಇನ್ ಟೈಮ್. ಈಗ ಕಸ್ಟಮರ್ಸ್ ಡಿಮ್ಯಾಂಡ್ನ ಮೀಟ್ ಮಾಡಬೇಕು ಅಂದರೆ ರೆಗ್ಯುಲರ್ ಪ್ರೊಡಕ್ಷನ್ ಆಗಬೇಕು. ಪ್ರೊಡಕ್ಷನ್ ಆಗಬೇಕು ಅಂತ ಅಂದರೆ ನಾವು ಇನ್ ಟೈಮ್ನಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಷ್ಟು ಆಗಬೇಕು. ಪ್ರೊಡಕ್ಷನ್ ಮಾಡಬೇಕು ಅಂದರೆ ಏನು ಬೇಕು? ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಅದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ನಮಗೇನು ಬೇಕಾಗತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ. ಈಗ ನಮ್ಮ ಹತ್ರ ಸಫಿಷಿಯೆಂಟ್ ಕ್ಯಾಶ್ ಇತ್ತು ಅಂದರೆ ನಾವೇನು ಮಾಡ್ಬೋದು? ಗೂಡ್ಸ್ನ ಆಲ್ರೆಡಿ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡಿರ್ಬೋದು. ಯಾವಾಗ ಕಸ್ಟಮರ್ಸ್ ಡಿಮ್ಯಾಂಡ್ ಬರುತ್ತೋ ಆವಾಗ ನಾವು ಆ ಗೂಡ್ಸ್ನ ಅವ್ರಿಗೆ ಸೆಲ್ ಮಾಡಿದ್ರೆ ನಾವು ಕಸ್ಟಮರ್ಸ್ನ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಂಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ನಮ್ಮ ಕಸ್ಟಮರ್ಸ್ ಡಿಮ್ಯಾಂಡನ್ನ ಮೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದರೆ ಏನಾಗುತ್ತೆ? ನಮ್ಮ ಕಸ್ಟಮರ್ಸ್ ಡಿಮ್ಯಾಂಡನ್ನು ನಾವು ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕಸ್ಟಮರ್ಸ್ ಏನು ಮಾಡ್ತಾರೆ? ಬೇರೆ ನಮ್ಮ ಕಾಂಪಿಟೇಟರ್ ಹತ್ರ ಹೋಗೋವಂಥ ಚಾನ್ಸಸ್ ಇರುತ್ತೆ. ಆಗ ನಮ್ಮ ಕಸ್ಟಮರ್ಸ್ನ ಕಳ್ಕೊಳ್ಳೋಂಥ ಚಾನ್ಸಸ್ಸು ಅರೈಸ್ ಆಗುತ್ತೆ. ಯಾವಾಗ? ವರ್ಕಿಂಗ್ ಕ್ಯಾಪಿಟಲು ಇನ್ಅಡಿಕ್ವೇಟ್ ಆಗಿದ್ದಾಗ ಅಥವಾ ಸಫಿಷಿಯೆಂಟ್ ಆಗಿ ಇಲ್ದಲೇ ಇದ್ದಾಗ. ನೆಕ್ಸ್ಟ್ ಪಾಯಿಂಟ್, inadequate working capital makes it difficult for the firm to undertake profitable activities. This will result in the stagnation in the growth of the firm. ನಾವು ಬಂದಿದ್ದ ಪ್ರಾಫಿಟಬಲ್ ಇರೋವಂಥ ಯಾವುದೋ ಒಂದು ಪ್ರಾಜೆಕ್ಟ್ ಬಂತು,
ಯಾವುದೋ ಒಂದು ಬಿಸ್ನೆಸ್ ನಮಗೆ ಬಂತು, ಯಾವುದೋ ಒಂದು ಆರ್ಡರ್ ನಮಗೆ ಬಂತು ಅಂತ ಅಂದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಅಂದರೆ ನಮ್ಮ ಹತ್ರ ಏನಿರಬೇಕು, ಸಫಿಷಿಯೆಂಟ್ ಕ್ಯಾಶ್ ಇರಬೇಕು. ಎಷ್ಟೋ ಸತಿ ಏನಾಗುತ್ತೆ, ನಮ್ಮ ಹತ್ರ ಸಫಿಷಿಯೆಂಟ್ ಕ್ಯಾಶ್ ಇಲ್ಲ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂತಲೇ ನಾವು ಬಂದಿದ್ದ ಅವಕಾಶಗಳನ್ನ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಈ ಥರ ನಾವು ಕಳ್ಕೊಳ್ತಾನೆ ಹೋದರೆ ಏನಾಗುತ್ತೆ, ನಾವು ಗ್ರೋತ್ ಆಗೋಕ್ಕಾಗಲ್ಲ. ನಮ್ಮ ಬಿಸ್ನೆಸ್ಸಲ್ಲಿ ನಾವು ಎಲ್ಲಿರ್ತೀವೋ ಅಲ್ಲೇ ಉಳ್ಕೊಳ್ತೀವಿ ಹೊರತು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಆಗಲ್ಲ. ಓಕೆ, ನೆಕ್ಸ್ಟ್, ವೆನ್ ಎ ಫರ್ಮ್ ಸಫರ್ಸ್ ಫ್ರಮ್ inadequacy of working capital, its fixed assets may not be utilized efficiently. This will result in the reduction in the rate of return on investment. ಈಗ ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಫರ್ಮ್ ಆಗಲಿ, ಆರ್ಗನೈಸೇಷನ್, ಇದು ಸಕ್ಸಸ್ ಆಗಬೇಕು ಅಂದರೆ ಅದರ ಹತ್ರ ಇರೋವಂಥ ರಿಸೋರ್ಸಸ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಅಂತಾರೆ. ಏನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದರೆ ಯಾವ್ಯಾವ ರಿಸೋರ್ಸಸ್ನ ಯುಟಿಲೈಸ್ ಮಾಡ್ಕೊಳ್ಬೇಕು, ಇಲ್ಲಿ ಫಿಕ್ಸೆಡ್ ಅಸೆಟ್ಸ್ನ ಅಂತ ಹೇಳಿದ್ದಾರೆ. ಯಾವುದು ಫಿಕ್ಸೆಡ್ ಅಸೆಟ್ಸ್ ಅಂದರೆ, ಒಂದು ಆರ್ಗನೈಸೇಷನಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರುತ್ತೆ, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರೀಸ್ ಇರುತ್ತೆ ಅಲ್ವಾ. ಈಗ ಇರೋವಂಥ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು, ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಕಂಟಿನ್ಯೂಯಸ್ ಪ್ರೊಡಕ್ಷನ್ ಇರಬೇಕಾಗತ್ತೆ. ಓಕೆ, ಅಲ್ಲಿರೋಂಥ ಮೆಷಿನರಿ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಪ್ರೊಡಕ್ಷನ್ ಏನಾದರೂ ಸ್ಟಾಪ್ ಆಯಿತು ಅಂತ ಅಂದರೆ ನಾವು ಅಲ್ಲಿ ಆ ಬಿಲ್ಡಿಂಗಿಗೆ ಕಟ್ಟೋಂಥ ರೆಂಟ್ ಏನಿರುತ್ತೋ ಅದನ್ನು ಪೇ ಮಾಡಲೇಬೇಕಾಗುತ್ತೆ. ಆಗುವಂಥ ಎಕ್ಸ್ಪೆನ್ಸಸ್ ಎಲ್ಲ ಆಗೇ ಆಗುತ್ತೆ. ಆದರೆ ನಮ್ಗೆ ಅದರಿಂದ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಅದರಿಂದ ಬೆನಿಫಿಟ್ಸ್ನ ತೊಗೊಂಡಿರಲ್ಲ ಅಲ್ವಾ. ಹಂಗಾಗಿ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂತ ಅಂದರೆ ಆ ಫಿಕ್ಸೆಡ್ ಅಸೆಟ್ಸ್ನು ನಾವು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ದಿಸ್ ವಿಲ್ ರಿಸಲ್ಟ್ಸ್ ಇನ್ ದ ರಿಡಕ್ಷನ್ ಇನ್ ದ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ಬಿಲ್ಡಿಂಗಲ್ಲಾಗಲಿ ಮೆಷಿನರಿಲಾಗಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವೋ ಅದರಿಂದ ನಾವು ಮ್ಯಾಕ್ಸಿಮಮ್ ನಾವಲ್ಲಿ ಪ್ರೊಡಕ್ಷನ್ ನಡೀತು, ಪ್ರಾಫಿಟ್ ಬಂತು ಅಂತ ಅಂದರೆ ಆ ಒಂದು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ಗೆ ನಮಗೆ ರಿಟರ್ನ್ಸ್ ಬಂತು ಅಂತ ಅಂದ್ಬಿಟ್ಟು ಅಸ್ಯೂಮ್ ಮಾಡ್ಕೊಳ್ತೀವಿ. ಇದರಿಂದ ಪ್ರಾಫಿಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಯಾವಾಗ ನಮ್ಮ ಹತ್ರ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇರಲ್ವೋ ಇರೋಂಥ ಫಿಕ್ಸೆಡ್ ಅಸೆಟ್ಸ್ನೋ ಅಥವಾ ಇರೋಂಥ ರಿಸೋರ್ಸಸ್ನ ನಾವು ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ. ಆಗ ಆಟೋಮೆಟಿಕ್ಕಾಗಲಿ ಏನಾಗುತ್ತೆ, ಪ್ರಾಫಿಟ್ಸು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಡ್ಯೂ ಟು inadequate working capital, a business organization fails to pay the salaries and wages in time, which in turn affects the morale, efficiency and productivity of the employee, and also it increases the absenteeism in the employees ಅಂತ ಹೇಳ್ತಾರೆ. ಏನಂಗಂದರೆ, ಕರೆಕ್ಟಾಗಿ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಇನ್ ಟೈಮ್ನಲ್ಲಿ ಸ್ಯಾಲ್ರೀಸ್ನ ಪೇ ಮಾಡ್ಬೋದು, ವೇಜಸ್ನ ಪೇ ಮಾಡ್ಬೋದು. ಕರೆಕ್ಟಾಗಿ ಸ್ಯಾಲ್ರಿ ಪೇ ಮಾಡಿದ್ವಿ ಅಂದರೆ ಏನಾಗುತ್ತೆ, ವರ್ಕರ್ಸ್ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಮತ್ತು ಅವ್ರ ಮಾರಲೆ ಅಂದರೆ ಲಾಯಲ್ಟಿ ಆಗಿರ್ಬೋದು, ಎಫಿಷಿಯನ್ಸಿ ಆಗಿರ್ಬೋದು ಅಥವಾ ಅವ್ರ ಕಾನ್ಫಿಡೆನ್ಸ್ ಆಗಿರ್ಬೋದು ಜಾಸ್ತಿ ಆಗುತ್ತೆ. ಹೆಂಗೂ ನಾವು ಇಷ್ಟು ಕೆಲಸ ಮಾಡ್ತೀವಿ, ನಮ್ಗೆ ಇಷ್ಟು ಸಂಬಳ ಕೊಡ್ತಾರೆ, ಇಷ್ಟು ಇನ್ಸೆಂಟಿವ್ಸ್ ಕೊಡ್ತಾರೆ, ಬೋನಸ್ ಕೊಡ್ತಾರೆ ಅಂದಾಗ ಏನಾಗುತ್ತೆ, ಅವರ ಪ್ರೊಡಕ್ಟಿವಿಟಿನೂ ಜಾಸ್ತಿ ಇರೋವಂಥ ಚಾನ್ಸಸ್ ಇರುತ್ತೆ. ಯಾವಾಗ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟೇಜ್ ಆಗುತ್ತೋ ಆವಾಗ ನಮ್ಮ ಎಂಪ್ಲಾಯೀಸಿಗೆ ನಮಗೆ ಸರಿಯಾಗಿ ಅವ್ರಿಗೆ ಕೊಡಬೇಕಾಗಿರೋಂಥ ರೆಮ್ಯುನರೇಷನ್ನ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏನಾಗುತ್ತೆ, ಯಾರಿಗೇ ಆಗಲಿ ನಮ್ಗೆ ಏನಾನ ರಿಟರ್ನ್ ಬರುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ವರ್ಕರ್ಸು. ಇಲ್ಲಾಂದರೆ ಏನಾಗುತ್ತೆ, ಸರಿಯಾಗಿ ಕೆಲಸ ಮಾಡ್ದಲೇ ಇರ್ಬೋದು. ಸರಿಯಾಗಿ ಕೆಲಸ ಆಗಲಿಲ್ಲ ಅಂತ ಅಂದರೆ ಮತ್ತೆ ಅದ್ರ ಎಫೆಕ್ಟ್ ಯಾವುದ್ರ ಮೇಲೆ ಬೀಳುತ್ತೆ, ಆರ್ಗನೈಸೇಷನ್ ಮೇಲೇ ಬೀಳುತ್ತೆ. ಅದಕ್ಕೋಸ್ಕರನೇ ನಾನು ಪ್ರೀವಿಯಸ್ ವಿಡಿಯೋನಲ್ಲೂ ಹೇಳಿದ್ದೆ, the success of any organization depends upon the employees of the organization. Employees are the backbone of any ಬಿಸ್ನೆಸ್ ಫಾರ್ಮ್ ಅಂತ ಹೇಳ್ತಾರೆ. ಹಂಗಾಗಿ ಆ ವರ್ಕರ್ಸ್ ಎಫಿಷಿಯೆಂಟಾಗಿ, ಲಾಯಲ್ ಆಗಿ, ಎಂತೂಸಿಯಾಸ್ಟಿಕ್ಕಿಂದ ಕೆಲಸ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪೇ ದ ರೆಗ್ಯುಲರ್ ಸ್ಯಾಲ್ರಿ ಆ್ಯಂಡ್ ವೇಜಸ್. ಬಟ್ ಇಫ್ ವಿ ಆರ್ ಸಫರಿಂಗ್ ಫ್ರಮ್ ದ ಶಾರ್ಟೇಜ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ದೆನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದೆಮ್ ಟು pay their remuneration. Then it affects the morale of the employees. ಇದರಿಂದ ಏನಾಗುತ್ತೆ, ಕೆಲಸ ಬಿಟ್ಟು ಹೋಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ರಜಾ ಹಾಕೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದನೂ ಒಂದು ಆರ್ಗನೈಸೇಷನ್ಗೆ ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ವೆನ್ ಎ ಫರ್ಮ್ ಹ್ಯಾಸ್ ಶಾರ್ಟೇಜ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಇಟ್ ಮೇ ನಾಟ್ ಬಿ ಏಬಲ್ ಟು ಎಂಜಾಯ್ ಅಟ್ರಾಕ್ಟಿವ್ ಕ್ರೆಡಿಟ್ ಟರ್ಮ್ಸ್ ಫ್ರಮ್ ದ ಸಪ್ಲೈಯರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್. ಈಗ
ಸಪ್ಲೈಯರ್ಸ್ ಎಲ್ಲ ಏನು ಹೇಳ್ತಾರೆ ಅಂತಂದರೆ ಕೆಲವೊಂದು ಸತಿ ನೀವು ಬಲ್ಕಾಗಿ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳ್ತಾರೆ. ಬಲ್ಕಾಗಿ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು ತಾನೆ. ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ಲೇ ಇನ್ಅಡಿಕ್ವೇಟ್ ಇತ್ತು, ಶಾರ್ಟೇಜ್ ಇತ್ತು ಅಂತಂದರೆ ನಾವು ಅಷ್ಟೊಂದು ಬಲ್ಕಾಗಿ ಪರ್ಚೇಸ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡೇ ಇರಲ್ಲ. ಅಷ್ಟು ದುಡ್ಡಿರಲ್ಲ ಅಂದ್ಬಿಟ್ಟು ನಾವು ಪರ್ಚೇಸ್ ಮಾಡಲಿಲ್ಲ ಅಂದರೆ ಅದರಿಂದ ನಮಗೆ ಸಿಗೋವಂಥ ಡಿಸ್ಕೌಂಟ್ಸ್ ಏನಿರುತ್ತೋ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಈಗ ನಮ್ಮ ಸಪ್ಲೈಯರ್ಸಿಂದ ಅಥವಾ ಕ್ರೆಡಿಟರ್ಸಿಂದ ಕೆಲವೊಂದು ಸತಿ ಏನು ಹೇಳ್ತಾರೆ, ನೀವು ಕ್ಯಾಶ್ ಕೊಟ್ಟೆ ಪೂರ್ತಿ ಪರ್ಚೇಸ್ ಮಾಡಿ ನಿಮಗೆ ಇಷ್ಟು % ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳ್ತಾರೆ. ಆವಾಗ ಆ ಒಂದು ಬೆನಿಫಿಟ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಹತ್ರ ಏನಿರಬೇಕು, ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು. ಆ ಥರ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದರೆ ಅವಾಗ ಏನಾಗುತ್ತೆ, ನಮಗೆ ನಮ್ಮ ಸಪ್ಲೈಯರ್ಸ್ ಕ್ರೆಡಿಟರ್ಸ್ ಕೊಡೋವಂಥ ಡಿಸ್ಕೌಂಟ್ಸ್ ಆಗಿರ್ಬೋದು ಅಥವಾ ಬೆನಿಫಿಟ್ಸ್ನ ನಾವು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗಲ್ಲ. ಲಾಸ್ಟ್ಲಿ ಏನು ಹೇಳ್ಬೋದು, ಏನು ಕನ್ಕ್ಲೂಡ್ ಮಾಡ್ಬೋದು ಅಂತ ಅಂದರೆ, ಟೋಟಲಿ ದ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಅಫೆಕ್ಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಓವರಾಲ್ ಏನಾಗುತ್ತೆ, ಬಿಸ್ನೆಸ್ಸು ಪ್ರಾಫಿಟ್ನ ಅಚೀವ್ ಮಾಡೋದಕ್ಕೆ ಆಗಲ್ಲ. ಇಟ್ ಅಫೆಕ್ಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಪ್ರಾಫಿಟ್ನೇ ಅಚೀವ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಟೋಟಲಿ ಏನಾಗುತ್ತಾ ಹೋಗುತ್ತೆ, ಆ ಬಿಸ್ನೆಸ್ಸು ಸಿಕ್ ಇಂಡಸ್ಟ್ರೀಸ್ ಆಗ್ಬೋದು ಅಥವಾ ಕ್ಲೋಸ್ ಮಾಡೋವಂಥ ಸಂದರ್ಭ ಬರಬಹುದು. ಅದಕ್ಕೋಸ್ಕರ ಪ್ರತಿಯೊಂದು ಆರ್ಗನೈಸೇಷನ್ನು ಅಷ್ಟೇ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡ್ತು ಅಂತ ಅಂದರೆ ಬರೋವಂಥ ಅವಕಾಶಗಳನ್ನ ಕರೆಕ್ಟಾಗಿ ನಾವು ಉಪಯೋಗಿಸ್ಕೊಳ್ಬೋದು. ಆವಾಗ ಆಟೋಮೆಟಿಕ್ಕಾಗಿ ಪ್ರಾಫಿಟ್ಸು ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ಆಲ್ ದ disadvantages or dangers of inadequate working capital, problems associated with the inadequate working capital. Thank you for watching the video.